ಸಮಾಜದಲ್ಲಿ ಪತ್ರಕರ್ತರಿಗೆ ವಿಶೇಷವಾದ ಮಹತ್ವಪೂರ್ಣ ಸ್ಥಾನ ಮತ್ತು ಹೊಣೆಗಾರಿಕೆ ಇರುವ ಹಿನ್ನೆಲೆಯಲ್ಲಿ ಪ್ರತಿ ಪತ್ರಕರ್ತರು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುವ ಮೂಲಕ ಪತ್ರಕರ್ತರ ಸಂಘದ ಆಶೋತ್ತರಗಳಿಗೆ ಮನ್ನಣೆ ನೀಡಬೇಕು ಎಂದು ಹಾಸನ ಜಿಲ್ಲಾ ಕಾರ್ಯನಿರತರ ಪತ್ರಕರ್ತರ ಸಂಘದ ಅಧ್ಯಕ್ಷ ವೇಣುಕುಮಾರ್ ಅವರು ಬೇಲೂರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ತಾಲೂಕು ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಾತನಾಡಿ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರಲ್ಲದೆ ಪತ್ರಕರ್ತರು ವಸ್ತುನಿಷ್ಠತೆ ವರದಿಯನ್ನ ಧೈರ್ಯ ಮತ್ತು ಸತ್ಯಕ್ಕೆ ನಿಷ್ಠರಾಗಿ ಮಾಡುವ ಕಡೆ ಹೆಚ್ಚು ಗಮನ ನೀಡಬೇಕಿದೆ. ದೇಹದಲ್ಲಿನ ರೋಗಕ್ಕೆ ವೈದ್ಯರು ಚಿಕಿತ್ಸೆ ನೀಡಿ ಗುಣಪಡಿಸುವಂತೆ ಪತ್ರಕರ್ತರು ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದುವ ಮೂಲಕ ಸದೃಢ ಸಮಾಜಕ್ಕೆ ಕೊಡುಗೆ ನೀಡುವ ಹಿನ್ನೆಲೆಯಲ್ಲಿ ಪತ್ರಕರ್ತರು ನಡೆ ನುಡಿ ಶುದ್ಧತೆಯನ್ನ ಅಳವಡಿಸಿಕೊಳ್ಳಬೇಕಿದೆ. ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಬೇಲೂರು ಪತ್ರಕರ್ತರ ಸಂಘಕ್ಕೆ ತನ್ನದೇ ಆದ ಛಾಪು ಇರುವ ಹಿನ್ನೆಲೆಯಲ್ಲಿ ಮುಂದೆ ಬರುವ ಪದಾಧಿಕಾರಿಗಳು ಸಂಘಟನೆಗೆ ಒತ್ತು ನೀಡುವ ಜೊತೆ ಮೌಲ್ಯಯುಕ್ತ ಪತ್ರಿಕಾರಂಗಕ್ಕೆ ಮುನ್ನುಡಿ ಬರೆಯಬೇಕಿದೆ. ನಿಕಟಪೂರ್ವ ಅಧ್ಯಕ್ಷರಾದ ವೈಆರ್ ಭಾರತಿಗೌಡರು ಉತ್ತಮ ಕೆಲಸ ಮಾಡಿದ್ದು ಸದ್ಯ ನೇಮಕಗೊಂಡ ರಘುನಾಥ ಮತ್ತು ಬಿಬಿ ಶಿವರಾಜ್ ಉತ್ತಮ ಕೆಲಸ ಮಾಡಲಿ ಎಂದು ಹಾರೈಸಿದರು. ಇದೇ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಎಆರ್ ಅಶೋಕ್ ಅವರು ಮಾತನಾಡಿ ಬೇಲೂರು ಪತ್ರಕರ್ತರ ಸಂಘವು ನಾನು ಅಧ್ಯಕ್ಷರಾದ ಬಳಿಕ ಹೆಚ್ಚಿನ ಸಹಕಾರ ನೀಡಿ ಅಭಿವೃದ್ಧಿಗೆ ಪೂರಕವಾಗಿ ಸ್ಪಂದನೆ ನೀಡಿದ್ದಾರೆ. ಈಗಾಗಲೇ ಪುರಸಭೆಯಿಂದ ನೀಡುವ ನಿವೇಶನಗಳ ಪೈಕಿ ಪ್ರಥಮ ಆದ್ಯತೆಯಿಂದ ಜೂನಿಯರ್ ಕಾಲೇಜು ಹಿಂಭಾಗದ ಗುಡಿಸಲು ನಿವಾಸಿಗಳಿಗೆ ಮತ್ತು ದ್ವಿತೀಯ ಆದ್ಯತೆಯನ್ನ ಅರ್ಹ ಪತ್ರಕರ್ತರಿಗೆ ನೀಡಲು ಬದ್ಧವಾಗಿದ್ದು ಪತ್ರಕರ್ತರು ಕೂಡ ತಮ್ಮ ಸ್ಥಾನವನ್ನ ಜವಾಬ್ದಾರಿಯಿಂದ ಕಾಪಾಡಿಕೊಳ್ಳಬೇಕು ಎಂದು ಕಿವಿ ಮಾತು ಹೇಳಿದರು. ಇದೇ ಸಂದರ್ಭದಲ್ಲಿ ನಿಕಟಪೂರ್ವ ಅಧ್ಯಕ್ಷರಾದ ವೈಆರ್ ಭಾರತಿಗೌಡ ಮತ್ತು ಕಾರ್ಯದರ್ಶಿ ಬೇನಾ ತಾರಾನಾಥ ಅವರು ಹರಿ ಅಧ್ಯಕ್ಷ ರಘುನಾಥ್ ಮತ್ತು ಕಾರ್ಯದರ್ಶಿ ಬಿಬಿ ಶಿವರಾಜ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿದರು. ನಮ್ಮ ನಿರ್ಗಮಿತ ಅಧ್ಯಕ್ಷರಾದ ಭಾರತಿಗೌಡ ಬಹಳ ದೊಡ್ಡ ಮನಸ್ಸು ಮಾಡಿ ಮತ್ತು ಅವರು ನಮ್ಮ ತಾರಣ್ಣ ಅವರು ಕೂಡ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ತಾವಾಗೆ ವೈಯಕ್ತಿಕವಾಗಿ ರಾಜೀನಾಮೆ ನೀಡಿ ಈ ಸಂಘದ ಸರ್ವಾಂಗೀಣ ಹೇಳಿಕೆಗೆ ಸಹಕರಿಸಿದ್ದಕ್ಕಾಗಿ ಅವರಿಗೆ ತಾಲೂಕು ಸಂಘದ ಪರವಾಗಿ ಗೌರವಯುತವಾದಂತಹ ಒಂದು ಸನ್ಮಾನವನ್ನು ಬೇಲೂರಿನಲ್ಲಿ ಪದಗ್ರಹಣ ಕಾರ್ಯಕ್ರಮ ಏನು ಪತ್ರಕರ್ತರ ಸಂಘ ನಮ್ಮೆಲ್ಲರ ಒಪ್ಪಿಗೆ ಮೇರೆಗೆ ತಾವೇನು ಎಷ್ಟು ದಿನ ಅಧ್ಯಕ್ಷ ಮತ್ತೆ ಪದಾಧಿಕಾರಿಗಳು ನಿಮ್ಮ ಕಾರ್ಯಾಧ್ಯಕ್ಷರು ಮಾತುಕತೆ ಮಾಡ್ಕೊಂಡಿದ್ರಿ, ಆ ರೀತಿ ಬೇಲೂರು ಪತ್ರಕರ್ತರ ಸಂಘದಲ್ಲಿ ನಡೆದಿದೆ. ಒಂದು ಆಶ್ರಯ ಕಮಿಟಿಯ ಅಧ್ಯಕ್ಷರಾಗಿರ್ತಾರೆ. ಅಧ್ಯಕ್ಷರಾಗಿದ್ದಾಗ ನಾವು ಸಹ ಅವ್ರ ಜೊತೆ ಕೂಡಿ ಮಾತನಾಡಿ ಕೆಲವೊಂದು ಸಭೆಗಳನ್ನು ಕರೆದಿರ್ತೇವೆ. ಸುಮಾರು 4 ರಿಂದ 5 ತಿಂಗಳ ಅವಧಿವರೆಗೂ ನಾವು ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ಸರ್ವೆ ನಂಬರ್ 19ರಲ್ಲಿ 5 ಎಕರೆ ಜಾಗನ ನಾವು 191 ಸೈಟನ್ನ ಪರಿವರ್ತನೆಯಾಗಿ ಪುರಸಭಾ ಆಶ್ರಯದಲ್ಲಿ ನಿವೇಶನಗಳನ್ನ ಹಂಚಬೇಕು ಅಂತ ಮಾಡಿದ್ದೀವಿ. ಈ ಮೊದಲನೇ ಹಂತವಾಗಿ ನಾವು ಗುಡಿಸಲಿನವರಿಗೆ ಇರ್ತಕ್ಕಂಥ 57 ಜನಕ್ಕೆ ಕೊಡೋದಕ್ಕೆ ಪ್ರಾವಿಷನ್ ಮಾಡಿದ್ದೀವಿ. ಅದೇ ರೀತಿ ಹಗಲು ഇരുಳು ರಾತ್ರಿ ಬೆಳಗ್ಗೆ ಬಿಸಿಲು ಅನ್ನದಲ್ಲೇ ಕರೆದ ತಕ್ಷಣ ಬರ್ತಕ್ಕಂಥ ಪ್ರೀತಿಯ ಪತ್ರಿಕಾ ಮಿತ್ರರಿಗೂ ಸಹ ನಾವು ನಿವೇಶನವನ್ನ ಹಂಚಬೇಕು ಅಂತ ಹೇಳ್ಬಿಟ್ಟು ಕಮಿಟಿಲಿ ತೀರ್ಮಾನ ಮಾಡಿ ರೆಸಲ್ಯೂಷನ್ ಮಾಡಿದ್ದೀವಿ. ಆಯ್ಕೆಯಾಗಿದ್ದೇನೆ. ಎಲ್ಲಾ ಪತ್ರಕರ್ತರನ್ನು ಕೂಡ ಒಗ್ಗೂಡಿಸ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತೇನೆ. ಅದನ್ನೇ ಮಾಡ್ತೀನಿ ಇದನ್ನೇ ಮಾಡ್ತೀನಿ ಅಂತ ಹೇಳೋದಿಲ್ಲ. ಯಾವುದೇ ಕಾರಣಕ್ಕೂ ಒಡಕನ ತರುವಂತ ಕೆಲಸವನ್ನ ಮಾಡೋದಿಲ್ಲ. ಆ ರೀತಿ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ನಾನೇ ಸ್ವಇಚ್ಛೆಯಿಂದ ರಾಜೀನಾಮೆಯನ್ನು ಕೊಟ್ಟು ಹೋಗ್ತೀನಿ. ಪತ್ರಕರ್ತರ ಸಂಘ ಯಾರ ಮನೆ ಆಸ್ತಿ ಕೂಡ ಅಲ್ಲ. ಎಲ್ಲರೂ ಪತ್ರಕರ್ತರ ಸಂಘವನ್ನ ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲೇ ಕೆಲಸ ಮಾಡ್ತಾರೆ. ಆ ನಿಟ್ಟಿನಲ್ಲೂ ಕೂಡ ನಾನು ಹಿರಿಯರ ಮಾರ್ಗದರ್ಶನವನ್ನು ತಗೊಂಡು ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾ ನಾನು ಹೇಳಿ ಮಾತನಾಡೋದು ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ರು ನಮ್ಮ ಸುಬ್ರಾಯರು. ಯಾಕೆ ಅಂತಂದ್ರೆ ಯಾವುದೇ ಒಂದು ಸಂಘದಲ್ಲಿ ಹಿರಿಯರನ್ನ ನೆನೆಸ್ಕೊಂಡ್ರೆ ಆ ಒಂದು ಸಂಘಕ್ಕೆ ಬೆಲೆ ಬರ್ತಾ ಇತ್ತು. ಅದನ್ನ ನಾವು ಅಚ್ಚುಕಟ್ಟು ನಡೆಸ್ಕೊಡ್ತಾರೆ. ಯಾವುದೇ ನಮ್ಮ ಪತ್ರಿಕಾ ಸಂಘದಲ್ಲಿ ಆಗಲಿ ಅವರು ಪ್ರಾಸ್ತಾವಿಕ ನುಡಿಯನ್ನು ಅಚ್ಚುಕಟ್ಟು ಆಡ್ಕೊಡ್ತಾ ಇದ್ರು. ಹಿಂದಿನವ್ರನ್ನ ಯಾವತ್ತೂ ನಾವು ಬಿಡಬಾರ್ದು. ಏಣಿ ಅವರು ಈ ಒಂದು ಸಂಘಕ್ಕೆ ನಾವು ಮೆಟ್ಲು ಹತ್ತು ಬರ್ತಾ ಇದೀವಿ. ಆ ಮೆಟ್ಲು ಹತ್ತಿನ ಏಣಿಗಳು ಶುಭ್ರಾರಲ್ಲಿ, ಶಿವಮೂರ್ತಿ ಆಗಲಿ, ಜೇಮ್ಸ್ ಜಿಸೋರ್ ಆಗಲಿ, ನಮ್ಮ ದಿಂಗರಾಜ್ ಅವರು ಹಾಲಪ್ಪನವ್ರು ಹೇಳಿದ್ರು. ಮುಖ್ಯವಾಗಿ ನಮ್ಮ ಬೇಲೂರು ಪುರಸಭೆ ಅಧ್ಯಕ್ಷರಾದಂತಹ ಅಶೋಕ್ ರಾವ್ ಬೇಲೂರು ಪತ್ರಕರ್ತರ ಬಗ್ಗೆ ಇಟ್ಟಿರ್ತಕ್ಕಂಥ ಒಂದು ಕಾಳಜಿಗೆ ಅವ್ರೀಗ ನಿವೇಶನ ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಅದಕ್ಕೆ ತಮ್ಮೆಲ್ಲರ ಮೂಲಕ ಇನ್ನೊಂದ್ಸಲ ಒಂದು ಜೋರು ಚಪ್ಪಾಳೆಯನ್ನ ಅಶೋಕ್